ಪವಾಡ ಪುರುಷ ಸತ್ಯಶನೇಶ್ವರನು ಅಥವಾ ಶನಿದೇವರ ಬಗ್ಗೆ ಅನೇಕ ಶ್ರದ್ಧಾಪೂರ್ಣ ಕಥೆಗಳು ಭಾರತೀಯ ಸಂಪ್ರದಾಯಗಳಲ್ಲಿದೆ ಪ್ರಸಿದ್ಧವಾಗಿವೆ. ಅವರ ಭಕ್ತಿ, ಶಕ್ತಿ ಮತ್ತು ಪವಾಡಗಳು ನಂಬಿಕೆ ಹಾಗೂ ತತ್ವದಿಂದ ತುಂಬಿವೆ. ಇಲ್ಲಿದೆ ಅವರ ಕುರಿತು ಪ್ರಸಿದ್ಧವಾದ ಒಂದು ಕತೆ. ಸತ್ಯಶನೇಶ್ವರನ ಪವಾಡ ಕತೆ. ಹಳೆಯ ಕಾಲದಲ್ಲಿ ಮಹಾರಾಷ್ಟ್ರದ ಶಿಗ್ನಾಪುರ ಎಂಬ ಗ್ರಾಮವಿತ್ತು. ಅಲ್ಲೊಂದು ನಿರ್ಜನ ಪ್ರದೇಶದಲ್ಲಿ ಶನೈಶ್ವರನು ಒಂದು ಕಲ್ಲಿನ ರೂಪದಲ್ಲಿ ಪ್ರತ್ಯಕ್ಷರಾದರು. ಜನರು ಅದನ್ನು ಸಾಮಾನ್ಯ ಶಿಲೆ ಎಂದು ಭಾವಿಸಿದ್ದರು. ಆದರೆ ಅದರಿಂದ ಅನೇಕರಿಗೆ ಆಶೀರ್ವಾದ, ಪಾಪದ ನಿವಾರಣೆ ಮತ್ತು ಪವಾಡಗಳ ಘಟನೆಗಳು ನಡೆಯಲಾರಂಭಿಸಿತು. ಒಬ್ಬ ಕುರುಬನು ಕನಸಿನಲ್ಲಿ ಶನಿದೇವರನ್ನು ಕಂಡನು. ದೇವರು ಹೇಳಿದರು, ಈ ಶಿಲೆ ನನ್ನ ಸ್ವರೂಪ, ಈ ಸ್ಥಳ ಪವಿತ್ರವಾಗಿದೆ. ಗ್ರಾಮಸ್ಥರು ಶಿಲೆಯನ್ನು ಎತ್ತಲು ಪ್ರಯತ್ನಿಸಿದರು, ಎತ್ತಲಾಗಲಿಲ್ಲ. ದೇವರು ಹೇಳಿದರು, ನಾನು ಚಾವಣೆ ಇಲ್ಲದ ದೇವಾಲಯದಲ್ಲಿ ವಾಸಿಸುತ್ತೇನೆ. ಇಂದಿಗೂ ಆ ದೇವಸ್ಥಾನದಲ್ಲಿ ಚಾವಣೆ ಇಲ್ಲ. ಮತ್ತು ಅಚ್ಚರಿ ಏನೆಂದರೆ ಆ ಹಳ್ಳಿಯಲ್ಲಿ ಮನೆಗಳಿಗೆ ಬಾಗಿಲೇ ಇಲ್ಲ. ಯಾಕೆಂದರೆ ಶನಿದೇವರ ಕಟಾಕ್ಷವಿರುವಲ್ಲಿ ದುಷ್ಕೃತ್ಯ ನಡೆಯುವುದಿಲ್ಲ ಎಂಬ ಗಟ್ಟಿ ನಂಬಿಕೆ. ಶನಿದೇವರು